ಹಾಯ್ ಮಕ್ಕಳೇ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜಲಜಾಕ್ಷಿ ಟೀಚರ್. ಇವತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಪಾಠ. ಈಗಾಗಲೇ ನೀವು ಬಿಡಿ 10 ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದರಲ್ಲಿ ಎಷ್ಟು ಬಿಡಿಗಳಿವೆ, ಎಷ್ಟು ಹತ್ತುಗಳಿವೆ ಇದನ್ನು ತಿಳ್ಕೊಂಡಿದ್ದೀರಿ. ಹಾಗೆಯೇ ಬಿಡಿ ಮತ್ತು 10ರ ಕೋಷ್ಟಕವನ್ನು ತಯಾರಿಸಿ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಕೋಷ್ಟಕದಲ್ಲಿ ಬರೆಯುವುದನ್ನು ಕಲ್ತಿದ್ದೀರಿ, ಹೌದಲ್ವಾ? ಮತ್ತು 1ನೇ ತರಗತಿಯಲ್ಲಿರುವಾಗ ನೀವು ಸಂಕಲನ, ಕೂಡಿಸುವುದು, ಉದಾಹರಣೆಗೆ 4ಕ್ಕೆ 5 ಸೇರಿಸಿದರೆ ಎಷ್ಟು, 5ಕ್ಕೆ 3 ಸೇರಿಸಿದರೆ ಎಷ್ಟು, ಈ ಲೆಕ್ಕವನ್ನು ಕಲ್ತಿದ್ದೀರಿ, ಹೌದಲ್ವಾ? ಅದರ ಮುಂದಿನ ಭಾಗ ಈಗ ನೀವು ಕಲಿಲಿಕ್ಕಿದ್ದೀರಿ, ಗೊತ್ತಾಯ್ತಾ? ಮೊದಲಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ 1ರಿಂದ 50ರವರೆಗೆ ಸಂಖ್ಯೆಗಳನ್ನು ಬರಿಬೇಕು. ನೋಡಿ, ಈ ರೀತಿ ಪಟ್ಟಿ ಹಾಕಿಕೊಂಡು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಅಥವಾ ಸ್ಲೇಟ್ನಲ್ಲಿ ಈ ರೀತಿ 1ರಿಂದ 50ರವರೆಗೆ ಬರಿಬೇಕು, ಸರಿಯಾ? ಆನಂತರ ನಾನು ನಿಮಗೆ ಸಂಕಲನ, 1 ಅಂಕೆಯ ಸಂಖ್ಯೆಯನ್ನು ನೀವೀಗ ಕಲ್ತಿದ್ದೀರಿ. ಈಗ ನೀವು 2ನೇ ತರಗತಿ, ಹಾಗಾಗಿ ನೀವು 2 ಅಂಕೆಯ ಸಂಖ್ಯೆಯನ್ನು ಕಲಿಬೇಕು. ಅಂದರೆ 2 ಅಂಕೆಯ ಸಂಖ್ಯೆ ಅಂದರೆ ನಿಮಗೆ ಗೊತ್ತಿದೆ, ಅದರಲ್ಲಿ ಬಿಡಿಯೂ ಇರ್ತದೆ, 10 ಇರ್ತದೆ. 10 ಬಿಡಿ ಪಾಠದಲ್ಲಿ ನಿಮಗೆ ನಾನು ಅದನ್ನು ಹೇಳಿಕೊಟ್ಟಿದ್ದೇನೆ. ಉದಾಹರಣೆಗೆ 14 ಇದ್ದಾಗ 4 ಏನದು? ಎಸ್, ವೆರಿ ಗುಡ್, 4 ಬಿಡಿ, 1 10 ಅಲ್ವಾ? 50 ಅಂತ ಇದ್ದಾಗ ಬಿಡಿ ಎಷ್ಟು ಅದರಲ್ಲಿ? 0. ಸರಿ. 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 5, ಹೌದಲ್ವಾ? ಇದನ್ನು ನೀವು ಕಳೆದ ಪಾಠದಲ್ಲಿ ತಿಳ್ಕೊಂಡಿದ್ದೀರಿ. ಈಗ 2 ಅಂಕೆಯ ಸಂಖ್ಯೆಯನ್ನು ಹೇಗೆ ಸಂಕಲನ ಮಾಡುವುದು, ಹೇಗೆ ಕೂಡಿಸುವುದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೇನೆ, ಸರಿಯಾ? ನೋಡಿ ಮಕ್ಕಳೇ, ಒಂದು ಉದಾಹರಣೆ ನೋಡಿ. ಇಲ್ಲಿ 25ಕ್ಕೆ 61ನ್ನು ಕೂಡಿಸಬೇಕು. ನೋಡಿ, ಇಲ್ಲಿ 25 ಇದೆ, ಇಲ್ಲಿ 61 ಇದೆ. ಇದನ್ನು ಕೂಡಿಸುವ ಮುಂಚೆ ನೀವು ಬಿಡಿ 10ರ ಪಟ್ಟಿಯನ್ನು ಹೀಗೆ ತಯಾರಿಸ್ಕೊಳ್ಬೇಕು, ಅರ್ಥ ಆಯ್ತಾ? ಆಮೇಲೆ 25ರಲ್ಲಿ 5 ಬಿಡಿ, 2 10, ಹಾಗೆಯೇ 61ರಲ್ಲಿ 1 ಬಿಡಿ, 6 10, ಈ ರೀತಿಯ ಒಂದು ಪಟ್ಟಿಯಲ್ಲಿ ಅದನ್ನು ಬರ್ಕೊಳ್ಬೇಕು, ಅರ್ಥ ಆಯ್ತಾ? ಆಮೇಲೆ ನೋಡಿ ಹೇಗೆ ಕೂಡಿಸುವುದು ಅಂತ ನೋಡೋಣ. ಈಗ ನೋಡಿ, ಯಾವಾಗಲೂ ಸಹ ನಾವು ಬಿಡಿ ಸ್ಥಾನದಲ್ಲಿದ್ದದನ್ನು ಮೊದಲು ಕೂಡಿಸಬೇಕು. ಇದನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಮೊದಲಿಗೆ ನಾವು ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನೇ ಕೂಡಿಸಬೇಕು, ಅರ್ಥ ಆಯ್ತಲ್ಲ? ಯಾವುದಿದೆ ಬಿಡಿ ಸ್ಥಾನದಲ್ಲಿ? 5 ಇದೆ, 1 ಇದೆ. 5ಕ್ಕೆ 1 ಕೂಡಿಸಿದರೆ ಎಷ್ಟು? 6 ಅಲ್ವಾ? ಆ ನಂತರ 10ರ ಸ್ಥಾನಕ್ಕೆ ನಾವು ಬರಬೇಕು. 10ರ ಸ್ಥಾನದಲ್ಲಿ ನಾವೀಗ ನೋಡೋಣ. ಈಗ ಬಿಡಿ ಸ್ಥಾನದಲ್ಲಿ 6 ಬರೆದಾಗಿದೆ. 10ರ ಸ್ಥಾನದಲ್ಲಿ ನೋಡುವ. 10ರ ಸ್ಥಾನದಲ್ಲಿ 2 ಇದೆ, 6 ಇದೆ. 2ಕ್ಕೆ 6 ಕೂಡಿಸಿದರೆ ಎಷ್ಟು ಬರ್ತದೆ? 8, ಹೌದಲ್ವಾ? ಹಾಗಾದರೆ 25ಕ್ಕೆ 61ನ್ನು ಕೂಡಿಸಿದರೆ 86. ಸುಲಭ ಇದೆಯಲ್ಲ ಮಕ್ಕಳೇ? ಮೊದಲಿಗೆ ನಾವು ಬಿಡಿ ಸ್ಥಾನದಲ್ಲಿದ್ದದನ್ನು ಕೂಡಿಸಬೇಕು, ಆಮೇಲೆ 10ರ ಸ್ಥಾನದಲ್ಲಿ ನಾವು ಕೂಡಿಸಬೇಕು, ಅರ್ಥ ಆಯ್ತಾ? ಹಾಗಾದರೆ ಇನ್ನೊಂದು ಲೆಕ್ಕ ನೋಡೋಣ. ಎಷ್ಟಿದೆ ಇಲ್ಲಿ? 40 ಇದೆ, 57 ಇದೆ. 40 ಮತ್ತು 57 ಏನು ಮಾಡಬೇಕು? ನಾವು ಕೂಡಿಸಬೇಕು. ಮೊದಲು ನಾವೇನು ಮಾಡೋದು? ಮೊದಲು ಪಟ್ಟಿಯನ್ನು ತಯಾರಿಸ್ಕೊಳ್ಬೇಕು. ಬಿಡಿ ಮತ್ತು 10ನ್ನು ಬರಿಬೇಕು. ಆಮೇಲೆ ನಾವು ಬಿಡಿ ಸ್ಥಾನದಲ್ಲಿರುವ ಅಂಕೆಯನ್ನು ಬರಿಬೇಕು. 10ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಬರಿಬೇಕು, ಅರ್ಥ ಆಯ್ತಾ? ಇಲ್ಲಿ ಬರೆದಿದ್ದೇವೆ. ಮುಂದೆ ಏನು ಮಾಡೋದು ನೋಡಿ. ಸರಿ, ಈಗ ಮೊದಲಿಗೆ ಏನು ಹೇಳಿದೆ ನಾನು? ಬಿಡಿ ಸ್ಥಾನದಲ್ಲಿರುವಂಥ ಅಂಕೆಯನ್ನು ಮೊದಲು ಕೂಡಿಸಬೇಕು. 0ಗೆ 7 ಕೂಡಿಸಿದರೆ 7, ಅರ್ಥ ಆಯ್ತಾ? ಆಮೇಲೆ ಏನು ಮಾಡಬೇಕು? 10ರ ಸ್ಥಾನಕ್ಕೆ ಬರಬೇಕು. 10ರ ಸ್ಥಾನದಲ್ಲಿ ಯಾವ
ಅಂಕೆ ಇದೆ ನೋಡಿ. 10ರ ಸ್ಥಾನದಲ್ಲಿರುವ ಅಂಕೆ 4 ಮತ್ತು 5. 4 ಕೂಡಿಸು 5, 4ಕ್ಕೆ 5 ಕೂಡಿಸಿದರೆ 9. ಹಾಗಾದರೆ 40ಕ್ಕೆ 57 ಕೂಡಿಸಿದರೆ 97. ಸುಲಭ ಇದೆ ಅಲ್ವಾ ಮಕ್ಕಳೇ? ಸರಿ, ಇನ್ನು ನಿಮಗೆ ನಾನು ಕೆಲವು ಲೆಕ್ಕಗಳನ್ನು ಕೊಡ್ತೇನೆ. ನೀವೇ ಆ ಲೆಕ್ಕವನ್ನು ಮಾಡಬೇಕು. ಅರ್ಥ ಆಯ್ತಾ? ಅಭ್ಯಾಸ ಮಾಡಬೇಕು. 2 ಅಂಕಿಯ ಸಂಕಲನ, ಈ 3 ಲೆಕ್ಕಗಳನ್ನು ನೀವು ಮಾಡಬೇಕು. ಈ 3 ಲೆಕ್ಕಗಳ ಮಾಡಿದ ನಂತರ ಇನ್ನೊಂದು ರೀತಿಯ ಲೆಕ್ಕ ಇದೆ, ಅದು ಸಹ ಬಹಳ ಸುಲಭ, ಬಹಳ ಮಜಾ ಇದೆ ಆ ಲೆಕ್ಕ. ನೋಡೋಣ. ಚಿತ್ರವೂ ಇದೆ, ಚಿತ್ರದಲ್ಲಿ ಲೆಕ್ಕವೂ ಇದೆ. ಯಾವ ಲೆಕ್ಕ ನೋಡೋಣ. ನೋಡಿ, ಹೊಂದಿಸಿ ಬರೆಯುವುದು. ಚಿತ್ರ ಮಾಡಲಿಕ್ಕಿದೆ ನಿಮಗೆ, ಹಾಗೆಯೇ ಸಂಖ್ಯೆಯನ್ನು ಬರೀಲಿಕ್ಕಿದೆ, ಸಂಕಲನ ಮಾಡಲಿಕ್ಕಿದೆ, ಆ ನಂತರ ಹೊಂದಿಸಿ ಬರೀಲಿಕ್ಕೂ ಇದೆ. ಆಯಿತಾ? ನಿಮಗೆ ಚಿತ್ರ ಮಾಡೋದು ಇಷ್ಟ ಅಲ್ವಾ? ಸರಿ, ನೋಡಿ ಏನು ಲೆಕ್ಕ ನೋಡಿ. ಮುಂದೆ ನೋಡೋಣ. ನೋಡಿ, ಒಂದು ಕಡೆಯಲ್ಲಿ ಬೀಗ ಇದೆ, ಇನ್ನೊಂದು ಕಡೆಯಲ್ಲಿ ಕೀಲಿ ಇದೆ. ಕಾಣ್ತಾ ಇದೆಯಾ? ಬೀಗ ಇರೋದು ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಬೀಗ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೀಲಿಗಳಿದೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ ಮೊದಲನೇ ಲೆಕ್ಕ ನೋಡಿ, 16 ಕೂಡಿಸು 52. ಇದರ ಉತ್ತರವನ್ನು ಕಂಡುಹಿಡಿಬೇಕು. ಇದರ ಉತ್ತರ ಯಾವುದು? ಇದುವಾ ಇದೆ. ಯಾವುದಕ್ಕೆ ಉತ್ತರ ಅನ್ನೋದನ್ನು ಹುಡುಕಿ ಆ ನಂತರ ಅದಕ್ಕೆ ಯಾವುದು ಸರಿಯೋ ಅದಕ್ಕೆ ಹೊಂದಿಸಬೇಕು. ಇದಕ್ಕೆ ಇದು ಸರಿಯಾಗಿದ್ದರೆ ಇಲ್ಲಿಗೆ ಈ ಥರ ಗೆರೆ ಎಳಿಬೇಕು. ಅರ್ಥ ಆಯ್ತಾ? ಮಾಡ್ತೀರಲ್ವಾ? ಎಲ್ಲ ಲೆಕ್ಕವನ್ನು ಮಾಡಿ ಯಾವ ಬೀಗಕ್ಕೆ ಯಾವ ಕೀಲಿ ಅನ್ನೋದನ್ನು ನೀವು ನೋಡಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಸರಿ, ಇದು ನಿಮಗೆ ಈಗ ಮಾಡಲಿಕ್ಕೆ ಕೆಲಸ. ಇದಾದ ಮೇಲೆ ನೋಡೋಣ. ಈಗ ನೀವು ಉದ್ದ ಸಾಲಿನಲ್ಲಿ ಲೆಕ್ಕವನ್ನು ಮಾಡಿದ್ದೀರಿ. ಅಡ್ಡ ಸಾಲಿನಲ್ಲಿ ಸಂಕಲನ ಮಾಡೋದು ಹೇಗೆ? ಉದ್ದ ಸಾಲು ಅಂದರೆ ಏನು ಗೊತ್ತಾ ಮಕ್ಕಳೇ? ನೋಡಿ, ಹೀಗೆ ನೋಡಿ, ಇಲ್ಲಿ ಬಿಡಿ ಇರ್ತದೆ, ಇಲ್ಲಿ 10 ಇರ್ತದೆ ಅಲ್ವಾ? ನೋಡಿ, ಉದಾಹರಣೆಗೆ 45, 26 ಇದು ನೋಡಿ ಉದ್ದ ಸಾಲು. ನೋಡಿ, ಉದ್ದ ಸಾಲಿನಲ್ಲಿ ಈಗಾಗಲೇ ನೀವು ಲೆಕ್ಕವನ್ನು ಕಲ್ತಿದ್ದೀರಿ. ಈಗ ಅಡ್ಡ ಸಾಲಿನಲ್ಲಿ ಅದೇ ರೀತಿ ಸಂಕಲನವೇ ಅಡ್ಡ ಸಾಲಿನಲ್ಲಿ ಹೇಗೆ ಮಾಡೋದು ನೋಡೋಣ. ನೋಡಿ, ಅಡ್ಡ ಸಾಲಿನಲ್ಲಿ ನೋಡಿ, ನಾನು ಹೇಳಿದ್ನಲ್ವಾ, ಅಡ್ಡ ಅಂದರೆ ನೋಡಿ ಹೀಗಿದೆ. ಹೌದಾ? ಲೆಕ್ಕ ಉದ್ದ ಸಾಲಿನಾದರೆ ನಾವು ಹೇಗೆ ಬರೆದಿದ್ದೆವು? ಹೀಗೆ ಬರೆದಿದ್ದೆವು. ಇದು ಅಡ್ಡ ಸಾಲಿನಲ್ಲಿ. ಇದನ್ನು ನೀವು ಉದ್ದ ಸಾಲಿನಲ್ಲಿ ಹೀಗೆ ಬರ್ಕೊಳ್ಬಾರ್ದು. ಅಡ್ಡ ಸಾಲಿನಲ್ಲಿಯೇ ಲೆಕ್ಕ ಮಾಡಬೇಕು. ಹೇಗೆ ಮಾಡೋದು ಈಗ ಅಡ್ಡ ಸಾಲಿನಲ್ಲಿ ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ಸಹ ನಾನು ಪಟ್ಟಿಯನ್ನು ಮಾಡ್ಕೊಂಡಿದ್ದೇನೆ. 83ಕ್ಕೆ ಬಿಡಿ ಮತ್ತು 10. ನೋಡಿ, ಇಲ್ಲಿ 83 ಇದೆ, ಕಾಣ್ತಾ ಇದೆಯಾ? 83 ಇದೆ, ಇಲ್ಲಿ 15 ಇದೆ. ಅರ್ಥ ಆಯ್ತಲ್ಲ? ಇದಕ್ಕೆ ನಾನು ಇಲ್ಲಿ ಈ ರೀತಿಯಾಗಿ ಅಡ್ಡ ಸಾಲಿನಲ್ಲಿ ಬಿಡಿ 10 ಹಾಗೆಯೇ ಬಿಡಿ 10 ಮಾಡ್ಕೊಂಡಿದ್ದೇನೆ. ಕಾಣ್ತಾ ಉಂಟಲ್ಲ? ಬಿಡಿ ಸ್ಥಾನದಲ್ಲಿ ಬಿಡಿ ಅಂಕೆಯನ್ನು, 10ರ ಸ್ಥಾನದಲ್ಲಿ 10 ಅಂಕೆಯನ್ನು ಸಹ ಬರ್ಕೊಂಡಿದ್ದೇವೆ. ಕಾಣ್ತಾ ಉಂಟಾ? ಹಾಗಾದರೆ ಇದನ್ನು ಹೇಗೆ ಸಂಕಲನ ಮಾಡೋದು ನೋಡೋಣ. ಬಹಳ ಸುಲಭ ನೋಡಿ. ಹೇಗೆ? ಯಾವಾಗಲೂ ಸಹ ನಾನು ನಿಮಗೆ ಹೇಳಿದ್ದೇನೆ, ಬಿಡಿ ಸ್ಥಾನದಲ್ಲಿರುವಂಥ ಅಂಕೆಯನ್ನು ಮೊದಲು ಕೂಡಿಸಬೇಕು. ಬಿಡಿ ಸ್ಥಾನದಲ್ಲಿರುವ ಅಂಕೆ ನೋಡಿ, ಇಲ್ಲಿ 3 ಮತ್ತು 5 ಕಾಣ್ತಾ ಇದೆಯಾ? 3 ಮತ್ತು 5. ಮೊದಲಿಗೆ ನಾವು 3 ಮತ್ತು 5 ಕೂಡಿಸಬೇಕು. ಅರ್ಥ ಆಯ್ತಾ? ನೋಡಿ, ಮೊದಲಿಗೆ 3 ಮತ್ತು 5 ಕೂಡಿಸಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿರುವ ಅಂಕೆಗಳನ್ನು ಮೊದಲಿಗೆ ಕೂಡಿಸಬೇಕು.
3 ಕೂಡಿಸು 5 ಎಷ್ಟು? 8 ಸರಿ ಅಲ್ವಾ? ಆ ನಂತರ 10ರ ಸ್ಥಾನದಲ್ಲಿರುವಂತಹ ಅಂಕೆಗಳನ್ನು ಕೂಡಿಸಬೇಕು. ನೋಡಿ ಎಷ್ಟಿದೆ 10ರ ಸ್ಥಾನದಲ್ಲಿ? ಇಲ್ಲಿ 8 ಇದೆ ನೋಡಿ, 8 ಇದೆ, ಹಾಗೆಯೇ ಇಲ್ಲಿ 1 ಇದೆ. 8 ಕೂಡಿಸು 1 ಎಷ್ಟು? 9. ಸುಲಭ ಇದೆ ಅಲ್ವಾ? ಹಾಗಾದರೆ ಈಗ ಬರಿಬೋದಾ ನಾವು? ನೋಡೋಣ. ನೋಡಿ ಇಲ್ಲಿ ಉತ್ತರ ಕಾಣ್ತಾ ಇದೆ, ಕಾಣ್ತಾ ಉಂಟಾ? ನೋಡಿ ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 9. ಹಾಗಾದರೆ ಉತ್ತರ ನೋಡಿ 98. ಗೊತ್ತಾಯ್ತಾ? ನೋಡಿ ಇನ್ನೊಮ್ಮೆ ಹೇಳ್ತೇನೆ ಮಕ್ಕಳೇ, ಮೊದಲಿಗೆ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕೆಯನ್ನು ಮೊದಲು ಕೂಡಿಸಬೇಕು. 3 ಇದೆ, 5 ಇದೆ, 8 ಮೊದಲಿಗೆ ಬರಿಬೇಕು. ಆ ನಂತರ 10ರ ಸ್ಥಾನದಲ್ಲಿರುವುದು 1 ಮತ್ತು 8 ಇದೆ. ಈ 8 ಮತ್ತು 1 ಕೂಡಿಸಿದಾಗ 9. ಹಾಗಾದರೆ 83 ಕೂಡಿಸು 15 ಸಮ 98. ಅರ್ಥ ಆಯ್ತಲ್ಲ? ಸರಿ, ಮುಂದೆ ನೋಡೋಣ. ಇದನ್ನು ಹೇಗೆ ನಾವು ಅಭ್ಯಾಸ ಮಾಡಿ ಕಲಿಯುವುದು? ಯಾವುದೇ ಲೆಕ್ಕವನ್ನು ಸಹ ನಾವು ಅಭ್ಯಾಸ ಮಾಡಿಯೇ ಕಲಿಬೇಕು. ಆಗ ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ನೀವೇ ಸ್ಲೇಟ್ನಲ್ಲಿ ಮಾಡಿದಾಗ ಇನ್ನಷ್ಟು ನೀವು ಗಟ್ಟಿಯಾಗ್ತೀರಿ. ಅದರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನೀವೇ ಮಾಡಬೇಕು. ಅರ್ಥ ಆಯ್ತಾ? ಸರಿ, ಈಗ ನೋಡಿ ಅಡ್ಡ ಸಾಲಿನಲ್ಲಿರುವಂತಹ ಲೆಕ್ಕಗಳನ್ನು ನೀವು ಮಾಡಬೇಕು. ಇಲ್ಲಿ ನೀವು ಉದ್ದ ಸಾಲಿನಲ್ಲಿ ಬರ್ಕೊಳ್ಬಾರ್ದು. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ 27 ಇದೆ ಮತ್ತು 31 ಇದೆ. ನಾವು ಹೇಗೆ ಬರ್ಕೊಳ್ಬೇಕು ಇದನ್ನು? ಅಡ್ಡ ಸಾಲಿನಲ್ಲಿರುವುದನ್ನು ನೋಡಿ, ನೋಡಿ ಬರೆದುಕೊಂಡದ್ದು ಕಾಣ್ತಾ ಇದೆಯಾ? ಬರ್ಕೊಂಡದ್ದು ಹೀಗೆಯೇ ನೀವು ಬರ್ಕೊಳ್ಬೇಕು. 83 ಕೂಡಿಸು 15, 83 ಕೂಡಿಸು 15 ಅಂತ ಬರ್ಕೊಂಡು ಆನಂತರ ಬಿಡಿ ಸ್ಥಾನದಲ್ಲಿರುವ ಅಂಕೆಗಳನ್ನು ಮೊದಲಿಗೆ, 10ರ ಸ್ಥಾನದಲ್ಲಿರುವ ಅಂಕೆಗಳನ್ನು ನಂತರ ನಾವು ಕೂಡಿಸ್ಕೊಳ್ಬೇಕು. ಅದೇ ರೀತಿ ಈ ಲೆಕ್ಕಗಳನ್ನು 1ನೇ ಲೆಕ್ಕ, 2ನೇ ಲೆಕ್ಕ, 3ನೇ ಲೆಕ್ಕ ಮಾಡ್ತೀರಲ್ವಾ? ಸರಿ, ಇನ್ನೂ ಹೆಚ್ಚಿನ ಅಭ್ಯಾಸ, ಇನ್ನೂ ನೀವು ಲೆಕ್ಕಗಳನ್ನು ಮಾಡಿದಾಗ ಇನ್ನಷ್ಟು ನಿಮಗೆ ಅರ್ಥ ಆಗುತ್ತೆ. ಮಾಡುವನಾ? ನೋಡಿ ಇಲ್ಲಿ ನೀತು ಇದ್ದಾಳೆ. ಈ ನೀತುಗೆ ಈ ಮೇಲೆ ಹೋಗಬೇಕು. ಎಲ್ಲಿ ಹೋಗ್ಬೇಕು ಗೊತ್ತಾ? ಇಲ್ಲಿಗೆ ಹೋಗಬೇಕು ಅವಳಿಗೆ. ಆದರೆ ಅವಳಿಗೆ ಈ ಲೆಕ್ಕ ಮಾಡಬೇಕು, ಈ ಲೆಕ್ಕ ಮಾಡಬೇಕು, ಈ ಲೆಕ್ಕ ಮಾಡಬೇಕು. ಅಡ್ಡ ಸಾಲಿನಲ್ಲಿದೆ. ಅರ್ಥ ಆಯ್ತಾ? ಅವಳಿಗೆ ನೀವು ಹೆಲ್ಪ್ ಮಾಡಿದರೆ, ನೀವು ಸಹಾಯ ಮಾಡಿದರೆ ಅವಳು ಇಲ್ಲಿಗೆ ಹೋಗ್ತಾಳೆ. ನೋಡಿ ಇಲ್ಲಿಗೆ ಮೇಲೆ ಹೋಗ್ತಾಳೆ. ಅರ್ಥ ಆಯ್ತಾ? ಅವಳಿಗೆ ನೀವು ಲೆಕ್ಕ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಈ ಲೆಕ್ಕ ಸರಿಯಾದರೆ ಅವಳು ಇಲ್ಲಿಗೆ ಬರ್ತಾಳೆ. ಈ ಲೆಕ್ಕ ಸರಿಯಾದರೆ ಈ ಸ್ಟೆಪ್ಪಿಗೆ ಬರ್ತಾಳೆ. ಈ ಲೆಕ್ಕ ಸರಿಯಾದರೆ ನೀತು ಇಲ್ಲಿಗೆ ಬರ್ತಾಳೆ. ಅರ್ಥ ಆಯ್ತಾ? ಹೆಲ್ಪ್ ಮಾಡ್ತೀರಾ ಅವಳಿಗೆ? ಸರಿ ಮಕ್ಕಳೇ, ನೀವು ಈಗ ನಿಮ್ಮ ನೋಟ್ಸನ್ನು ತಗೊಳ್ಳಿ ಅಥವಾ ಸ್ಲೇಟನ್ನು ತಗೊಳ್ಳಿ, ಲೆಕ್ಕವನ್ನು ಮಾಡಲಿಕ್ಕೆ ಪ್ರಾರಂಭಿಸಿ. ಅರ್ಥ ಆಯ್ತಾ? ಸರಿ ಮಕ್ಕಳೇ, ಲೆಕ್ಕ ಮಾಡ್ತೀರಲ್ವಾ? ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ಆಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಬಹಳ ಸರಳವಾದ ಲೆಕ್ಕ. ಅರ್ಥ ಆಯ್ತಾ? ಥ್ಯಾಂಕ್ ಯು ಮಕ್ಕಳೇ, ಬಾಯ್.